Hi Vian. Hi. Hi, Vian. Hi Anna. Hi. How are you, Kala? How are you? Fine, thank you by God's grace and your blessings. Oh really? You? Really. I am Vian the. Vian and Mowgli. Oh my goodness, you are the new Mowgli. Yeah. Oh, that is the modern Mowgli. Yeah. Very nice to hear. How do you feel being Mowgli? What? How do you feel? Super. Wow, nice. So you understood the question very early. Yes. Very nice. Now Mowgli will go and play. I will have an interaction with. Dad. That, yes. Very good. Yes, thank you. Yes. ನಾನು ನನ್ನ ವಿಯನ್ನ ನೇಚರ್ ಮಧ್ಯದಲ್ಲಿ ಕೋಚಿಂಗ್ ಎಲ್ಲ ಮಾಡ್ತಾ ಇರುವಾಗ ನನಗೆ ಕೆಲವು ವಿಷಯ ಎಲ್ಲ ಬಂದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ತುಂಬ ಕ್ವಶನ್ಸ್ ಇದೆ. ಸೊ ಇವತ್ತು ನಮ್ಮೊಟ್ಟಿಗೆ ಒಬ್ಬರು ಪವರ್ಫುಲ್ ವ್ಯಕ್ತಿ ಇದ್ದಾರೆ, ಹೂ ಇಸ್ ಸ್ಪೆಷಲೈಸ್ಡ್ ಇನ್ ಮಲ್ಟಿಪಲ್ ಥಿಂಗ್ಸ್, ಸ್ಪೆಷಲಿ ವಿತ್ ಕಿಡ್ಸು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆಲ್ ರೈಟ್, ಇವಾಗ ವಿ ಹ್ಯಾವ್ ದೇವಯ್ಯಣ್ಣ. ನಮಸ್ತೆ, ವೆಲ್ಕಮ್ ಟು ಮೈ ಪಾಡ್ಕಾಸ್ಟ್. ಆ್ಯಂಡ್ ವೆರಿ ಹ್ಯಾಪಿ ಟು ಸಿ ದೇವದನ್ ಬ್ಯಾಕ್. ಖುಷಿ ಆಯಿತು. ಹೇಗೆ ಅನಿಸ್ತಾ ಇದೆ ನೇಚರ್ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡಬೇಕು? ತುಂಬ ಚೆನ್ನಾಗಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯುವರ್ ಇನ್ವೈಟ್. ಹಾಗೂ ಎವರ್ಗ್ರೀನ್ ಕೌಂಟಿ ಇಸ್ ಬೀನ್ ಏನು ಹೇಳೋದು, ಒಂದು ಫ್ಲರಿಶಿಂಗ್ ಆ್ಯಂಡ್ ಇಟ್ಸ್ ಅ ನೋನ್ ನೇಮ್ ಇವಾಗ. ಸೊ ನೋ ಡೌಟ್ ಯು ಹ್ಯಾವ್ ಕೆಪ್ಟ್ ಯುವರ್ ಪ್ಲೇಸ್ ವೆರಿ ಇಂಟ್ಯಾಕ್ಟ್. ಆ್ಯಂಡ್ ಎಷ್ಟು ಸತಿ ಜನರು ಬಂದ್ರೂ ಇಲ್ಲಿಗೆ ಬಂದು ಹೋಗಬೇಕು ಅನ್ನೋಂಥ ಒಂದು ಎಕ್ಸ್ಪೀರಿಯನ್ಸ್ ನೀವು ಕ್ರಿಯೇಟ್ ಮಾಡಿರೋದ್ರಿಂದ ಐ ಕ್ಯಾನ್ ಸಿ ದಟ್ ಡೆಫಿನೆಟ್ಲಿ ದರ್ ಇಸ್ ಅ ವೆರಿ ಪಾಸಿಟಿವ್ ವೈಬ್ ಇನ್ ದ ಪ್ಲೇಸ್. ನೋ ಡೌಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಈಗ ನಾನು ನಿಮ್ಮ ದೇವದನ್ ಫೌಂಡೇಶನಿಗೆ ಬಂದು ನೀವು ಸೈಕಾಲಜಿಸ್ಟು, ಯು ಹ್ಯಾವ್ ಎಜುಕೇಟರ್ಸು, ಡಾಕ್ಟರ್ಸ್ ಇದ್ದಾರೆ, ಫಿಸಿಯೋಥೆರಪಿ ಮಾಡಿಸೋದು. ಸೊ ಈ ಥರ ಎಲ್ಲ ನೋಡುವಾಗ ನನಗೆ ಒಂದು ಐ ಫೆಲ್ಟ್ ವೆರಿ ಗುಡ್, ಸ್ಪೆಷಲಿ ಇನ್ ದಟ್ ಥೆರಪಿ ರೂಮು. ನನಗೆ ನೀವು ಅಲ್ಲಿ ಕಲಿಸ್ತಾ ಇರುವಂಥ ವಿಷಯ ನೋಡಿದ್ರೆ ಇಟ್ ಈಸ್ ಮೋರ್ ಆಫ್ ಅ ನೇಚರ್. ಹೌದು. ಸೊ ಜಸ್ಟ್ ವಾಂಟೆಡ್ ಟು ಆಸ್ಕ್ ಯು ದಿಸ್ ಕ್ವಶನ್: ವಾಟ್ ಮೇಕ್ಸ್ ಇಟ್ ಮೋರ್ ಇಂಪಾರ್ಟೆಂಟ್ ಫಾರ್ ಕಿಡ್ಸ್ ಟು ಬಿ ವಿತ್ ನೇಚರ್? ಟು ಬಿ ವೆರಿ ಫ್ರ್ಯಾಂಕ್, ವೆನ್ ಯು ಸೇ ಕಿಡ್ಸ್ ಅಂತ ಹೇಳಿದಾಗ ಇಟ್ ಈಸ್ ದೇರ್ ಎನ್ವಿರಾನ್ಮೆಂಟ್ ವಿಚ್ ವಿ ಪ್ರೊವೈಡ್ ದೆಮ್ ಇನ್ ದೇರ್ ಅರ್ಲಿ ಡೇಸ್ ಇಸ್ ಗೋನ್ ಕೌಂಟ್ in their longer duration in their end life. So it is a transitional growth. ಸೊ ನಾವು ಚಿಕ್ಕದಲ್ಲಿದ್ದಾಗ ನಮಗೆ ಏನೆಲ್ಲ ಒಂದು ಚಟುವಟಿಕೆಗಳು ನಮ್ಮ ತಂದೆ ತಾಯಂದರು ಅಳವಡಿಸಿ ಹೇಳ್ಕೊಟ್ಟು ವಿತ್ ಪ್ರೆಷರಲ್ಲಿ ಇಷ್ಟ ಇಲ್ಲ ಅಂತಂದ್ರೂ ಮಾಡಿಸಿದ್ರು, ಅದನ್ನು ನಾವು ಆಫ್ಟರ್ 40 years ಐ ಆಮ್ ಏಬಲ್ ಟು ಸಿ ಕಿ ಎಷ್ಟೋ ಟ್ರೈನರ್ಗಳು, ಎಷ್ಟೋ ಕೋಚ್ಗಳು, they are sending back us to the same era. ಕಿ ನಮಗೆ ವೈಟಮಿನ್ಸ್ ಬೇಕು ಅಂತಂದರೆ, ವಿಟಮಿನ್ ಡಿ ಬೇಕು ಅಂತಂದರೆ ವಿ ಹ್ಯಾವ್ ಟು ಗೆಟ್ ಎಕ್ಸ್ಪೋಸ್ ಟು ಸನ್. ಎಸ್. ನಮಗೆ ವಿಟಮಿನ್ ಇ ಬೇಕು ಅಂತಂದರೆ ವಿ ಹ್ಯಾವ್ ಟು ಪ್ಲೇ ಇನ್ ದ ಮಡ್. ಕೆಸರಲ್ಲಿ ಆಟ ಆಡಬೇಕು. ಈಗ ನಾವು ಫಸ್ಟ್ ನೀವು ನೋಡೋಕೆ ಹೇಳಬೇಕು ಅಂದರೆ US ಅವರು ಪೆಪ್ಪಾ ಪಿಗ್ ಅನ್ನೋ ಒಂದು ಕಾನ್ಸೆಪ್ಟ್ನ ತಂದಿದ್ದಾರೆ. ಓಕೆ. ವೆನ್ ಯು ಸಿ ದಟ್ ಪೆಪ್ಪಾ ಪಿಗ್ಗಲ್ಲಿ ಅಲ್ಲಿ ಅವರು ಒಂದು ರೂಮಲ್ಲಿ ಇಟ್ಟು ಮಾಡೋಂಥದ್ದನ್ನು ನಾವು ಇಲ್ಲಿ ನೇಚರ್ ಇದ್ಕೊಂಡು ನಾವು ಮಾಡದೆ ಅಂತ ಇರೋದು ಮಕ್ಕಳು TV ನೋಡಿ ಕಲಿತಾ ಇರೋಂಥ ಒಂದು ಏಜ್ ಎರಾ ಬಂದಿದೆ. ಎಸ್, ಡೆಫಿನೆಟ್ಲಿ. ಮಳೆಯಲ್ಲಿ ಆಟ ಆಡಬೇಕು ಅಂತಂದರೆ ಫಸ್ಟು ಪೇರೆಂಟ್ಸಿಗೆ ಅದು ಒಲವಿರಬೇಕು. ಅದಕ್ಕೆ ಶೀತ ಆದ್ರೂ, ಅದಕ್ಕೆ ಜ್ವರ ಬಂದ್ರೂ ಮೆಡಿಕೇಶನ್ ಕೊಟ್ಟು ಅದನ್ನು ರೆಡಿ ಮಾಡ್ತೀನಿ. ಬಟ್ ಆ ಫೀಲ್ ಮಕ್ಕಳಿಗೆ ಕೊಡಬೇಕು ಅನ್ನೋಂಥದ್ದು ವೈಂಡ್ ಅಪ್ ಇಲ್ಲ. ನಮಗೆ ಆಟ ಆಡಬೇಕು ಅಂತಾನೆ ಇಲ್ಲ, ಮಳೆಗಾಲದಲ್ಲಿ ಮಳೆ ನೆಂದ್ಕೊಂಡೇ ಹೋಗಿರೋಂಥ ಸಿಚುವೇಶನ್ಸ್ ನ್ಯಾಚುರಲಿ ಇದೆ, ವಿಚ್ ಇಸ್ ಬಿಲ್ಡ್ ಟು ಅವರ್ ಇಮ್ಯೂನ್ ಸಿಸ್ಟಮ್. ನ್ಯಾಚುರಲಿ. ಇವಾಗ ನಿಮ್ಮ ಇಲ್ಲಿ ನೇಚರ್ ರಿಟ್ರೀಟಿಗೆ ಬಂದಾಗ ನೀವು ಬೇರ್ ಫುಟ್ ವಾಕಿಂಗ್ ಮಾಡಿಸ್ತೀರಾ, ಇಲ್ಲಿ ಅವ್ರಿಗೆ ಪಾಂಡಲ್ಲಿ ಆಟ ಆಡಿಸ್ತೀರಾ, ನ್ಯಾಚುರಲ್ ಲೇಕ್. ದರ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸ್ ಬಿಟ್ವೀನ್ ಸ್ವಿಮ್ಮಿಂಗ್ ಪೂಲ್ ಆ್ಯಂಡ್ ಪಾಂಡ್, ನ್ಯಾಚುರಲ್ ಲೇಕ್. ಸೊ ಕ್ಲೋರಿನ್ ಹಾಕಿರೋಂಥ ವಾಟರು, ದರ್ ಇಸ್ ಅ ನಾನ್ ಕ್ಲೋರಿನ್ ವಾಟರ್, ಫಿಶಸ್ ಆಲ್ರೆಡಿ ಸ್ವಿಮ್ ಮಾಡ್ತಾ ಇರೋಂಥ ಪ್ಲೇಸ್. ಸೊ ಮಚ್ ಆಫ್ ಪಾಸಿಟಿವ್ ಎನರ್ಜಿ ನಾವು ವೆರಿ ಯಂಗ್ ಯೂತ್ ಜನ್ರೇಷನಲ್ಲೇ ಕೊಟ್ಟಾಗ ಇಟ್ ವಿಲ್ ಆ್ಯಡ್ ಆನ್ ಟು ಅ ವೆರಿ ಬಿಗ್ ಸ್ಕೇಲ್ ಇನ್ ಅ ಪಾಸಿಟಿವ್ ಥಾಟ್ ಫಾರ್ ದ ಅಪ್ಪರ್ ಡೇಸ್ ಟು ಕಮ್. ಎಕ್ಸಾಂಪಲ್ ನೀವು ಹೇಳ್ತಾ ಇರೋಂಥದ್ದು ನಮ್ಮ ಸದ್ಗುರು ಅವರು
earth movement, water movement. Why is he bringing all this up? Back The back to the roots. ಸೊ ಆ ಬ್ಯಾಕ್ ಟು ದ ರೂಟ್ಸ್ಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ನೋಂಥ ಒಂದು ಕಾನ್ಸೆಪ್ಟ್ ಇಲ್ಲಿ ನಾನು ನೋಡಿದಾಗ ಬಂದು ಮಕ್ಕಳಾಗ್ಲಿ ಅವ್ರನ್ನ ಮಕ್ಕಳನ್ನ ಬೇರ್ ಫುಟ್ಸಲ್ಲಿ ನೋಡ್ತಾ ಇರೋದಿಲ್ಲಿ, ಶಾಬಿ ಕ್ಲಾತ್ಸ್, ಎಷ್ಟೋ ಪೇರೆಂಟ್ಸ್ ಎಸ್ ವೈ ಸೋ ಡರ್ಟಿ ಯು ಆರ್. ಇಲ್ಲ ಅದು ಸರ್ಫ್ ಎಕ್ಸೆಲ್ ಅನ್ನೋದು ಟಿವಿಯಲ್ಲೂ ತೋರಿಸ್ತಾರೆ. ನಾವು ಮಕ್ಕಳನ್ನ ಬಿಡಬೇಕು, ಕೆಸರಲ್ಲಿ ಆಟ ಆಡೋಕೆ ಬಿಡಬೇಕು, ಸನ್ನಲ್ಲಿ ಎಕ್ಸ್ಪೋಸ್ ಹಾಕಕ್ಕೆ ಬಿಡಬೇಕು, ಸ್ಲೈಟ್ಲಿ ಟ್ಯಾನ್ ಆಗಕ್ಕೆ ಬಿಡಬೇಕು. ಸೊ ನಮ್ಮ ಒಂದು ಏನು ನೇಚರ್ ಇರುತ್ತೆ ಅದರಲ್ಲಿ ನಾವು ಎಷ್ಟು ಬ್ಲೆಂಡ್ ಆಗ್ತೀವಿ, ದಟ್ ಈಸ್ ವೇರ್ ಆರ್ ರೂಟ್ಸ್ ವಿಲ್ ಬಿ ಕನೆಕ್ಟೆಡ್ ಆ್ಯಂಡ್ ದಟ್ ಈಸ್ ಹೌ ವಿ ವಿಲ್ ಬಿ ಕ್ಲೋಸ್ ಟು ದ ಮದರ್ ನೇಚರ್. ವಾವ್, ನೈಸ್, ವೆರಿ ನೈಸ್. ಸಿ ಎಂಡ್ ಆಫ್ ಇಟ್ಟು ನೇಚರ್ ಕನೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಲೈಫಲ್ಲಿ ಎಷ್ಟೇ ಮುಂದೆ ಹೋದ್ರು ಫೈನಲ್ ಈಗ ಸೈಕಾಲಜಿಸ್ಟು ಕರ್ಕೊಂಡೋಗಿ ಒಂದು ಥೆರಪಿ ಮಾಡೋದು ಅಗೇನ್ ವಿತ್ ನೇಚರ್ ಕಾನ್ಸೆಪ್ಟು. ಹೌದು. ಸೊ ಐ ಆಮ್ ಕ್ಯೂರಿಯಸ್, ಈಗ ನೀವು ನೇಚರ್ ಥೆರಪಿ ಅಂತ ಅಲ್ಲಿ ಸೆನ್ಸರಿ ಆರ್ಗನ್ಸು ಬೇರ್ ಫುಟ್ ಇದೆಲ್ಲ ಮಾಡ್ತಿರಲ್ಲ, ವಾಟ್ ಈಸ್ ದಟ್ ಚೇಂಜಸ್ ಯು ವಿಲ್ ಸಿ ಆಫ್ಟರ್ ದ ಥೆರಪಿ? ಆ ಒಂದು ಕಂಪ್ಲೀಟ್ ಸೆನ್ಸರಿ ಇದಾದಮೇಲೆ ಸೆನ್ಸರಿ ಥೆರಪಿ ಅನ್ನೋಂಥದ್ದು ಇಟ್ ಈಸ್ ಬೇಸಿಕಲಿ ಅ ಹ್ಯೂಜ್ ವಾಸ್ಟ್ ಇಂಡಸ್ಟ್ರಿ. ಯಾಕಂದರೆ ನಮ್ಮ ಸೆನ್ಸಸ್ 5, ವಾಟ್ ವಿ ಸಿ, ವಾಟ್ ವಿ ಹಿಯರ್, ವಾಟ್ ವಿ ಟಚ್ ಆ್ಯಂಡ್ ಫೀಲ್, ವಾಟ್ ವಿ ಸ್ಮೆಲ್, ವಾಟ್ ವಿ ಟೇಸ್ಟ್. ಸೊ ದಿಸ್ ಆಲ್ ಕಮ್ಸ್ ಅಂಡರ್ ಅ ಸೆನ್ಸರಿ ಇಶ್ಯೂಸ್ ಅನ್ನೋದ್ರಲ್ಲಿ ಬರೋಂಥದ್ದು ವಿಚ್ ಡೆವಲಪ್ಸ್ ಇನ್ ದ ಮೈಲ್ ಸ್ಟೋನ್ಸ್ ಆಫ್ ಅ ಕಿಡ್. ಸೊ ಒನ್ ಆಫ್ ದ ಡಿಫ್ರೆನ್ಸಸ್ ವಾಟ್ ವಿ ಸಿ ಇನ್ ದ ಕಿಡ್ಸ್ ಗ್ರೋತಲ್ಲಿ ಆಗ್ತಾ ಇರುವಾಗ ಸಮ್ ಆಫ್ ದ ಸೆನ್ಸರಿ ಇಶ್ಯೂಸ್ ಮಿಸ್ಸಿಂಗ್ ಆದಾಗ ಪೇರೆಂಟ್ಸ್ ಆಗಿ ನಮಗೆ ಇದು ಮಿಸ್ಸಿಂಗ್ ಆಗ್ತಾ ಇದೆ ಅನ್ನೋಂಥ ಒಂದು ಪರಿಜ್ಞಾನ ಇರಬೇಕು, ಅವೇರ್ನೆಸ್. ಎಸ್, ಯಾವಾಗ ಅವೇರ್ನೆಸ್ ಇಲ್ಲ ದೆನ್ ದೆರ್ ಇಸ್ ಅ ಪ್ರಾಬ್ಲಮ್ ವಿಚ್ ಸ್ಟಾರ್ಟ್ಸ್. ಎಸ್. ಸೊ ಈ ಅವೇರ್ನೆಸ್ನ ರೈಟ್ ನಾವು ಎಷ್ಟು ಪೇರೆಂಟ್ಸಿಗೆ ಹಾಗೂ ಟೀಚರ್ಸ್ಗೆ ಹಾಗೂ ಈ ಯಂಗ್ಸ್ಟರ್ಸ್ ಮಕ್ಕಳು ಓದ್ತಾ ಇರೋಂಥ ಪರ್ಟಿಕ್ಯುಲರ್ಲಿ ಸಬ್ಜೆಕ್ಟ್ ತಗೊಂಡು ಮುಂದುವರಿತಾ ಇರೋಂಥ ಮಕ್ಕಳಾಗಲಿ ಇಂಥದ್ರಲ್ಲಿ ಇಂಥ ಮಕ್ಕಳಿಗೆ ಅವೇರ್ನೆಸ್ ಅಂತ ಹೇಳಿ ಕೊಟ್ಟಾಗ ದೆನ್ ದೆರ್ ಆರ್ ಚಾನ್ಸಸ್ ದಟ್ 1 person can change 3, that 3 can change 9, that 9 can change 18, 18 can change 36. It's a multiply. Yeah. So this awareness creation about the mother earth and the nature is very important, which is again related to sensory issues. Right. ಸೊ ಇವಾಗ ನಾವು ಕೆಸರಾಗುತ್ತೆ ಅಂತೀವಿ, ನಮ್ಮ ಹಳೆ ಕಾಲದಲ್ಲೆಲ್ಲ ನಮಗೆ ಸಿಮೆಂಟ್ನೆಲ್ಲ ಇರಲೇ ಇಲ್ಲ, ಟೈಲ್ಸ್ ಅಂತೂ ಇಟ್ ಇಸ್ ವೇ ಟು. ಸೊ ನಮ್ಮ ಒಂದು ಜನರೇಷನ್ ಏನಿದೆ ದಿಸ್ mid-40s ಹ್ಯಾವ್ ಸೀನ್ ದ ಓಲ್ಡ್ ಏಜ್ ಆಲ್ಸೋ ಆ್ಯಂಡ್ ದ ನ್ಯೂ ಎರಾ ಆಲ್ಸೋ. ನಮ್ಮ ಮನೆಯಲ್ಲಿ ನನಗೆ ಇಷ್ಟೊತ್ತಿಗೂ ಯೋಚನೆ ಇದೆ, ಇವಾಗ ಮನೆಯಲ್ಲಿ ಇವಾಗ ನ್ಯಾಚುರೋಥೆರಪಿ ಅಂತ ಹೇಳಿದಾಗ ನಮ್ಮ ಮನೆಯಲ್ಲಿ ಸಗಣಿನ ನೀರಲ್ಲಿ ಹಾಕಿ ಸೋಸಿ ಅದನ್ನ ಗಂಜಿಗೆ ಟವೆಲಲ್ಲಿ ಇಲ್ಲ ಒಂದು ಚಾಲೆಮುಂಡ್ ಅಂತ ಹೇಳ್ತೀವಿ, ಓಕೆ, ಅದರಲ್ಲಿ ಸೋಸಿ ಆ ನೀರನ್ನ ತೆಗೆದು ಬರ್ಲಲ್ಲಿ ಗುಡಿಸಿ ಹಾಕ್ಬಿಡ್ತಾ ಇದ್ರು. ಇಟ್ ಈಸ್ ಅ ಆಂಟಿ ಪ್ರಾಡಕ್ಟ್ ವೇರ್ ದೆರ್ ಇಸ್ ನೋ ಮೊಸ್ಕಿಟೋಸ್, ದೆರ್ ಇಸ್ ನೋ ಫ್ಲೈಸ್ ಆ್ಯಂಡ್ ದೆರ್ ಇಸ್ ನೋ ಸ್ಮೆಲ್ and it is organic in nature. So ನಮ್ಮ ಕಾಲಲ್ಲಿ we never used to wear slippers in the house. Yes. ಸೊ ಈ ಸಗಣಿ ಹಾಸಿರೋದ್ರಲ್ಲೇ ಪರ್ಟಿಕ್ಯುಲರ್ ಹಾಫ್ ಡೇ ನಮ್ಮನ್ನು ಆಚೆ ಬಿಡ್ತಾ ಇದ್ರು, ಅದಾದಮೇಲೆ ಇಟ್ ಈಸ್ ರೆಡಿ ಟು ಯೂಸ್. ಕರೆಕ್ಟ್. ಸೊ ಆ ಜನರೇಷನು ನೋಡಿದ್ದೀವಿ, ಮಕ್ಕಳನ್ನ ಪಾರ್ಕಲ್ಲೂ ಸ್ಲಿಪ್ಪರ್ ಬಿಚ್ಚದೆ ಪಾರ್ಕಲ್ಲಿ ಆಟ ಆಡಬೇಕು ಅನ್ನೋಂಥ ಪೇರೆಂಟ್ಸ್ನು ನೋಡಿದ್ದೀವಿ. ಸೊ ದಿಸ್ ಸೆನ್ಸರಿ ಅನ್ನೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ದ ಪೇರೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಕಿಡ್ಸ್. ಓಕೆ. ಸೊ ಯು ಮೀನ್ ಟು ಸೇ ಅವ್ರದ್ದೊಂದು ಪಾಸಿಟಿವ್ ಜಾಯ್ಫುಲ್ ಆಗಿರ್ತಾರೆ, ಅಪ್ರೋಚ್ ಚೇಂಜ್ ಆಗುತ್ತೆ. Yes. Awesome. ಈಗ ಐ ನೋ ದಟ್ ಯು ಆರ್ ಇನ್ ಟು ಅರ್ಲಿ ಇಂಟರ್ವೆನ್ಷನ್. ನಾವು ಎಷ್ಟು ಬೇಗ ಬಂದು ಮಕ್ಕಳನ್ನ ಬೇಗ ಪೇರೆಂಟ್ಸ್ಗೆ ಕನೆಕ್ಟ್ ಆಗಿಬಿಟ್ಟು ದ ಮ್ಯಾಜಿಕ್ ಎಷ್ಟು ಬೇಗ ಸ್ಟಾರ್ಟ್ ಮಾಡುತ್ತೋ ಅಷ್ಟು ಒಳ್ಳೇದು ಅಂತ. ಸೊ ವಾಟ್ ವುಡ್ ಬಿ ದ ಅರ್ಲಿಯೆಸ್ಟ್ ಏಜ್ ವಿ ಹ್ಯಾವ್ ಟು ಮೇಕ್ ಶೂರ್ ಇಟ್ಸ್ ಅ ಕೇಸ್ ಟು ಕೇಸಾ? ಸಿ, ಆ್ಯಸ್ ಅ ಪ್ಯಾರೆಂಟ್ ನಮ್ಮ ಎನ್ವಿರಾನ್ಮೆಂಟ್ ತುಂಬ ಕೌಂಟ್ ಆಗುತ್ತೆ ಬೀಯಿಂಗ್ ಅ ಪ್ಯಾರೆಂಟ್. ಅಗೇನ್ ನಾನು ಇವಾಗ ನಿಮ್ಮ ಜೊತೆ ಮಾತಾಡಿದಾಗೆ ಇಫ್ ಐ ರಿಮೆಂಬರ್ ಇನ್ ದ ಲಾಸ್ಟ್ ವಿಡಿಯೋ ಆಸ್ ಐ ಸೆಡ್ ದೆರ್ ಇಸ್ 2 types of families. One is nuclear, wherein 2 or 3 or 4 people in a family, and there is joint family. ಸೊ ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಬಂದಾಗ ಪ್ಯಾರೆಂಟ್ಸ್ ಆರ್ ಬಿಸಿ. ಹೌದು. ಆ್ಯಂಡ್ ಇಫ್ ದೇರ್ ಆರ್ ಬೋತ್ ವರ್ಕಿಂಗ್ ಪ್ಯಾರೆಂಟ್ಸ್ ದೆನ್ ದ ಲೈಫ್ ಇಸ್ ಬಿಸಿ. ದೆನ್ ಅವರಿಗೆ ಅವ್ರದ್ದು ಅಪ್ರೋಚಲ್ಲೇ ಮಗುದು ಸ್ಕೂಲ್ ಫೀಸು, ಮಗುದು ಸ್ಕೂಲ್ ವ್ಯಾನು, ಮಗಳಿಗೆ ಟಿಫಿನ್ನು, ಮಗುದು ಡ್ರೆಸ್ಸಿಂಗು, ಶಾಪಿಂಗು, ಈ ಮಕ್ಕಳು ಇದರಲ್ಲೇ ಇರ್ತಾರೆ. ಬಿಟ್ಟರೆ
ಅದನ್ನ ಬಿಟ್ಟು ಔಟ್ ಆಫ್ ದ ಬಾಕ್ಸ್ ಅಲ್ಲಿ ನಾನು ಅವ್ರನ್ನ ಸ್ವಿಮ್ಮಿಂಗ್ ಪೂಲ್ ಅಲ್ಲದೆ ನಾನು ಊರು ಕರ್ಕೊ ಹೋಗಿ ಎವರ್ಗಿನ್ ಕೌಂಟಿಯಲ್ಲಿ ನೇಚರ್ ಲೇಕ್ ಇದೆ, ನಾನು ಅಲ್ಲಿ ಸ್ವಿಮ್ ಮಾಡಿಸ್ಬೇಕು. ಪ್ಲಸ್ ನಮ್ಮ ಮಕ್ಕಳಿಗೆ ಬೇರ್ ಫುಟ್ಟಿಂಗ್ ಅಂದರೆ ಅವ್ರಿಗೆ ನೋವಾಗದೇ ಇರೋಂಥ ಮಣ್ಣಲ್ಲಿ ಕೆಸರಲ್ಲಿ ಆಡಬೇಕು. ಲಿಟ್ರಲಿ ಐ ಆಮ್ ಟ್ರೈಯಿಂಗ್ ದಟ್ ಹೌ ಯು ಪ್ಲೇ ವಿತ್ ಅ ಚಾಕ್ಲೇಟ್ ಬಾಲ್. ಆ ಥರ ನಾವು ನಮ್ಮ ಸ್ಪೆಷಲ್ ಮಕ್ಕಳಿಗೆ ನಾವು ಸೆನ್ಸರಿ ಥೆರಪಿಯಲ್ಲಿ ನಾವು ಗದ್ದೆಗೆ ಕರ್ಕೊ ಹೋಗಿ ಅದನ್ನು ಗದ್ದೆನ ನೀರಾಕಿ ಉತ್ತು ಕೆಸರು ಮಾಡಿ ನಾವು ಮಕ್ಕಳನ್ನ ವಿಲ್ ಲೀವ್ ದೇರ್ ಇವಾಗಲೂ ಬಿಡ್ತಾ ಇದ್ದೀವಿ. ದಟ್ ಇಸ್ ಒನ್ ಆಫ್ ದ ಸೆನ್ಸರಿ ಥೆರಪೀಸ್ ಫಾರ್ ದ ಇಮ್ಯೂನ್ ಸಿಸ್ಟಮ್ ಟು ಬಿ ಬಿಲ್ಟ್. ಸೊ ಈ ಪ್ರೋಸೆಸ್ನ ಪೇರೆಂಟ್ಸು ವೆರಿ ಅರ್ಲಿ ಏಜಸ್ 2.5 years ಮಡ್ಡಿ ಪಡಲ್ ಸ್ಟಾರ್ಟ್ ಆಗ್ತಾ ಇರುತ್ತೆ. US ನಾ ಹೇಳಿದೆ ಕಾನ್ಸೆಪ್ಟಲ್ಲಿ ಮಡ್ಡಿ ಪಡಲ್ ಗಂಬೂಟ್ ಹಾಕೊಂಡು ಮಡ್ಡಿ ಪಡಲ್ ಮಾಡೋದನ್ನು ನಮ್ಮ ಪೆಪ್ಪಾ ಪಿಗಲ್ ತೋರಿಸ್ತಾರೆ. ಇಫ್ ಯು ಕ್ಯಾನ್ ವಾಚ್ ಇಟ್. ಮಡ್ಡಿ ಪಡಲ್ ಅಂತ ಹೋದಾಗ ಗಂಬೂಟ್ ಹಾಕೊಂಡು they have limited their access to play with the mud but in gumboot not barefoot. ಆ US ಕಾನ್ಸೆಪ್ಟ್ ಏನಾದರೂ ಇಲ್ಲಿಗೆ ಬಂದು ನೀವು ಕೊಡ್ತಾ ಇರೋಂಥ ಒಂದು ಮಾಡ್ಯೂಲ್ ಏನಾದರೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಪೆಪ್ಪಾ ಪಿಗ್ ವಿಲ್ ನಾಟ್ ವೇರ್ ಗಂಬೂಟ್ ವೈಲ್ ಪ್ಲೇಯಿಂಗ್ ಇನ್ ದ ಮಡ್ಡಿ ಪಡಲ್. ದೇರ್ ಇಸ್ ಅ ಡಿಫರೆನ್ಸ್. ಅವೇರ್ನೆಸ್ ವಿಚ್ ಇಸ್ ಮಚ್ ನೀಡೆಡ್. ಎಸ್ ಡೆಫಿನೆಟ್ಲಿ ಅಣ್ಣ. ಆಮೇಲೆ ಐ ಹ್ಯಾವ್ ನೋಟಿಸ್ ಸಮ್ ಸ್ಟ್ರೇಂಜ್ ಪ್ಯಾಟರ್ನ್. ಇವಾಗ ADHD ಹೇಳ್ತೀವಿ. ಸೊ ನನ್ನ ಪ್ರಕಾರ ಕೊಡಗಲ್ಲಿರೋರಿಗೆ ಜಾಸ್ತಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಆ್ಯಸ್ ಐ ಆಮ್ ವರ್ಕಿಂಗ್ ವಿತ್ ಸಮ್ ಇಂಟರ್ನ್ಯಾಷನಲ್ ಸ್ಕೂಲ್ಸು, ಪುಣೆ, ಮುಂಬೈಯಿಂದೆಲ್ಲ ಬರೋರು, ಈವನ್ ಬ್ಯಾಂಗ್ಳೂರ್ ಇಟ್ ಹ್ಯಾಸ್ ಸ್ಟಾರ್ಟೆಡ್ ರೀಸೆಂಟ್ಲಿ. ದೆರ್ ಇಸ್ ಸಮಥಿಂಗ್ ಕಾಲ್ಡ್ ADHD. ಸೊ ಅದನ್ನ ಒಂದು ಕಾಮನ್ ಜನರಿಗೆ ಅರ್ಥ ಮಾಡಿಸ್ಬೇಕಂದ್ರೆ ವೈ ಆ್ಯಂಡ್ ವಾಟ್ ಈಸ್ ADHD? ADHD ಅಂತ ಅನ್ನೋಂಥದ್ದು ದಟ್ ಇಸ್ ಬೇಸಿಕಲಿ ಅ ಸಿಂಡ್ರೋಮ್ ವಿಚ್ ಕಮ್ಸ್ ಅಂಡರ್ ಅ ರೆಡಾರ್ ಆಫ್ ಸ್ಪೆಷಲ್ ಚಿಲ್ಡ್ರನ್ ಅಲ್ಲಿ. ಸೊ ADHD ಅಂತಂದರೆ ಇಟ್ ಈಸ್ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಹೈಪರ್ ಆಕ್ಟಿವಿಟಿ ಬೇಸಿಕಲಿ. ಸೊ ಇದು ವಾಸ್ತವ್ಯದಲ್ಲಿ ನಮ್ಮ ಕಾಮನ್ ಮ್ಯಾನಲ್ಲೇ ಕಾಣಕ್ಕೆ ಸಿಗುವಂಥ ಒನ್ ಆಫ್ ದ ಫ್ಯಾಕ್ಟರ್ಸ್. ಆ ADHD ಅನ್ನೋಂಥ ಡೆಫಿನಿಷನಲ್ಲೇ ಅರ್ಥ ಇದೆ, ಅಟೆನ್ಷನ್ ಡೆಫಿಸಿಟ್. ಇವಾಗ ನೀವು ನಮ್ಮನ್ನು ಇಲ್ಲಿ ಕರೆದಿರೋ ಉದ್ದೇಶ ಇನ್ಫ್ಯಾಕ್ಟ್ ನಮ್ಮ ಜೊತೆ ಮಾತಾಡಿ 4 ಜನರಿಗೆ ಒಂದು ಉದ್ದೇಶ ತಲುಪಿಸೋಕ್ಕೆ. ನಾನು ಇಲ್ಲಿ ಬಂದು ನಿಮ್ಮ ಉದ್ದೇಶನ ಬಿಟ್ಟು ನಿಮ್ಮ ಬಂದಿರೋಂತಹ ಟೀಮ್ ಜೊತೆ ನಾನು ಅವರ ಇನ್ವಾಲ್ವ್ಮೆಂಟ್ ಮಾಡಿ ನನಗೆ ಸ್ವಿಮ್ಮಿಂಗ್ ಹೋಗಬೇಕು ಅಂತಂದಾಗ ವಾಟ್ ವಿಲ್ ಯು ಫೀಲ್? ಯುವರ್ ಅಟೆನ್ಷನ್ ಇಸ್ ಡೆಫಿಸಿಟೆಡ್. ನಾನೇನೋ ಪರ್ಪಸ್ ಕರೆದಿದ್ದೀನಿ, ಈ ಅಪ್ಪ ನೋಡಿದ್ರೆ ಹಿ ಈಸ್ ಡೂಯಿಂಗ್ ಸಮಥಿಂಗ್ ಎಲ್ಸ್. ಸೊ ಅದೇ ಥರ ನಾವು ಒಂದು ಮಾಡ್ಯೂಲ್ಗೆ ಅಂತ ಹೇಳಿ ವೆನ್ ವಿ ಗೋ ಫಾರ್ ಸಮಥಿಂಗ್, ಒಂದು ಲೆಕ್ಚರ್ ಕೇಳೋದಕ್ಕಾಗ್ಬೋದು, ಇಲ್ಲ ಒಂದು ಸೆಷನ್ಸ್ಗಾಗ್ಬೋದು, ವೆನ್ ಅ ಪರ್ಸನ್ ಇಸ್ ಟಾಕಿಂಗ್ ಅಪಾರ್ಟ್ ಫ್ರಮ್ ದ ಟಾಪಿಕ್, ಹೋಗಿರೋಂಥ ಒಂದು ಜನಗಳಿಗೆ ಅವ್ರ ಅಟೆನ್ಷನ್ ಡೆಫಿಸಿಟ್ ಆಗೋಗ್ತಾರೆ. ಹೌದು, their attention is not stuck there. So this happens in general person for individual also. ಸೊ ಯಾವಾಗ ನಾವು ಸೋಷಿಯಲ್ ನಾರ್ಮ್ಸಲ್ಲಿ ಅದನ್ನು ಬಿಟ್ಟು 4 ಜನ ಕೂತಿರೋ ಜಾಗದಲ್ಲಿ ವೆನ್ ಐ ಬಿಹೇವ್ ದ್ಯಾಟ್ ಮೈ ಅಟೆನ್ಷನ್ ಇಸ್ ಡೆಫಿಸಿಟ್ ಆಗಿದೆ ಬಟ್ ಅದನ್ನು ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಆ್ಯಂಡ್ ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ 4 people ಅಂದಾಗ ಐ ವಿಲ್ ಸ್ಟಾರ್ಟ್ ಶೋಯಿಂಗ್ ಇಟ್ ಇನ್ ಅ ಡಿಫ್ರೆಂಟ್ ವೇ. ಐ ಆಮ್ ನಾಟ್ ಕೇರ್ಡ್ ಅಬೌಟ್ ಯು ಪೀಪಲ್. ನಾನು ನನ್ನ ಫೋಕಸ್ ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ಕಂಟ್ರೋಲ್ ಇನ್ ಮಿಂಗಿಲ್. That is your attention deficit. Hyperactivity leads to the attention deficit. When your attention is not sustained, you tend to behave hyper. Hyper ಅಂತ ಬಂದಾಗ ನಾವು ಎಷ್ಟೋ ಜನರನ್ನ ನಮ್ಮ ದಿನನಿತ್ಯದಲ್ಲಿ ಎನ್ಕೌಂಟರ್ ಮಾಡ್ತೀವಿ. ನಮ್ಮ ಸ್ವಂತದವರು ಹಾಟ್ ಸರ್ಕಲ್, ವಾರ್ಮ್ ಸರ್ಕಲ್, ಇಲ್ಲ ಕೋಲ್ಡ್ ಸರ್ಕಲಲ್ಲಿ ಯಾವನು ತುಂಬ ಕೋಪಿಸ್ಟಾಪ, ಹೀ ಈಸ್ ಅ ವೆರಿ ಆ್ಯಂಗರ್ ಪರ್ಸನ್, ಹಿ ಕಾಂಟ್ ಕಂಟ್ರೋಲ್ ಹ್ಯಾಂಗರ್. ಸೊ ದಟ್ ಈಸ್ ಆ್ಯಕ್ಚುಲಿ ಅ ಡೆಫಿಸಿಟ್. ಬಟ್ he can control apart from his anger, he can control in the social norms. That is why he is not called special. Got it. Yeah. When he is attention deficit a moment ಆಗ್ತಾನೆ, but he is not all the time attention deficit. That is why he is called normal. ಈ ಸ್ಪೆಷಲ್ ಮಕ್ಕಳಲ್ಲಿ ಬಂದಾಗ ಅವ್ರು ಒಂದ್ಸತಿ ಅಟೆನ್ಷನ್ ಅನ್ನೋದು ಅವ್ರದ್ದು ಡೆಫಿಸಿಟ್ ಆಗೋದ್ರೆ ಅವ್ರದ್ದು ಹೈಪರ್ ಆಕ್ಟಿವ್ ಕಮ್ಸ್ ಅಲಾಂಗ್ ವಿತ್ ದ್ಯಾಟ್. ಓಕೆ, ಈಗ ADHD ಅಂತ ಹೇಳಿದ್ರೆ ವಾಟ್ ವುಡ್ ಬಿ ದ ಟಾಪ್ 3 ರೀಸನ್ಸು? ಬಿಕಾಸ್ ನಾವು ಚಿಕ್ಕವರಾಗಿದ್ದಾಗ ಈ ADHDದು ವಿಷಯನೇ ಗೊತ್ತಿಲ್ಲ. ನಮ್ಮ ADHD ಎಲ್ಲ ನಾವು ಮರದ ಮೇಲೆ ಹತ್ಕೊಂಡು ಆಟ ಆಡೋದು, ಕರ್ಮಂಜಿ ಹಣ್ಣು ಕುಯ್ಯೋದು, ಆಮೇಲೆ ಹೊಳೆಯಲ್ಲಿ ಬೀಳೋದು. ನಮಗೆ ಹೈಪರ್ ಆ್ಯಕ್ಟಿವಿಟಿ ಎಷ್ಟಿತ್ತು ಅಂತ ಹೇಳಿದ್ರೆ ನಮಗೆ ವಿ ಜಸ್ಟ್ ಯೂಸ್ ಟು ಎಂಜಾಯ್. ಸುಸ್ತಾಗಿ ಮನೆಗೆ ಹೋಗಿ ಮಲ್ಬಿಡ್ಬೇಕು. ದಟ್ ಈಸ್ ದ
how way we used to handle it. So what would be the 3 major reasons, I would say, the dangerous things that's happening which is leading to ADHD? Just three points if you want to See, say. as on today, particularly ADHD is leading, one of the factors is mobile. Mobile, yes. One of the factors. Because tumba very young age in the we are prone to give our kids mobile and keep them engaged because our work has to happen. Temporary relief, but future ಗೆ They the problems. So that is mobile is one of the factors. And second is the consistency, persistent level of the parent towards the kids wants. ಇವಾಗ ಕಿಡ್ಗೆ ಏನಾದರೂ ಒಂದು ಬೇಕು ಅಂತಂದಾಗ ಕಿಡ್ ವಿಲ್ ಬಿ ವೆರಿ ರಿಲಕ್ಟೆಂಟ್ ಅಂಡ್ ಆಸ್ಕಿಂಗ್ ರೆಗ್ಯುಲರ್ ನನಗೆ ಬೇಕು, ಇದು ಕೊಡ್ಸು ದಟ್ಸ್ ದ ನೀಡ್ ಆಫ್ ದ ಹಾರ್ ಫಾರ್ ದ ಕಿಡ್. yes yes ನಾವು ಇರಿಟೇಟ್ ಆಗೋಗ್ತೀವಿ. yes ದ ವೇ ವಿ ರೆಸ್ಪಾನ್ಸ್ ಟು ದೆಮ್, the way we respond to them makes that kid develop this particular activities of hyperactive. ಅದು ರಿಲೆಕ್ಟೆಂಟ್ ಆಗಿ ಬಿಹೇವ್ ಮಾಡ್ತೀವೋ ಇಲ್ಲ ಅದನ್ನ ಕಂಪೋಸ್ ಮಾಡಿ ಅವ್ರಿಗೆ ಓಕೆ ಕೊಡಿಸ್ತೀನಿ ಟೈಮ್ ಸ್ಟಿಪ್ಯುಲೇಟೆಡ್, ಅದ್ರ ಬದಲಾಗಿ ನಾವು ಈ ಟಾಸ್ಕ್ ಮಾಡು ಅದನ್ನು ಕೊಡಿಸ್ತೀನಿ. ಸೊ ಯಾವುದನ್ನ ಎಂಗೇಜ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. yeah ಆ್ಯಂಡ್ ದ ಥರ್ಡ್ ಫ್ಯಾಕ್ಟರ್ ಇಸ್, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಸ್ ಕಿ ಅವರ ಒಂದು ದಿನನಿತ್ಯದ ಫ್ಯಾಕ್ಟರಲ್ಲಿ ವಾಟ್ ಇಸ್ ದ್ಯಾಟ್ ದೇ ಇನ್ವಾಲ್ವ್ ಟು ದ ಕಿಡ್ಸ್. ಕಿ 5 minutes prayer necessary. okay routine. The moment first call of a parent, responding to it. Second call, making sure ki okay I have to go. Third call, being present. ಇವಾಗಿನ ಮಕ್ಕಳಲ್ಲಿ ಏನಾಗ್ತಾ ಇದೆ, ಇವಾಗ ಇದನ್ನ ಮಾಡು, ಮಾಡ್ತೀನಿ. So that delay is also attention deficit, okay which later on will lead to hyperactive. So I am experiencing this. Even the food what we eat, processed food, that is also affecting the kids mindset, thought process, because ತುಂಬಾ processed, ತುಂಬಾ ಈ ಸಾಸು, ಬಿಸ್ಕೆಟ್ಸು, ಲೈಕ್ ಟೂ ಮಚ್ ಆಫ್ ಏನು ಹೇಳೋದು unhealthy food. That is also, is that a reason also? Because Definitely it is a reason, no doubt about it. That is one of the factors. yeah, one of the factors. ಸೊ ನೀವು ಕೇಳ್ತಾ ಇರೋ ಪ್ರಶ್ನೆಗಳು ಹೇಗಿದೆ ಅಂತಂದರೆ, ವಾಟ್ ಐ ಆಮ್ ಫೀಲಿಂಗ್ ಇಸ್, ದಿಸ್ ಇಸ್ ಆಲ್ ದ ಫ್ಯಾಕ್ಟರ್ಸ್ ಎಂಬೆಡೆಡ್ ಇನ್ ದ ಅರ್ಲಿ ಇಂಟರ್ವೆನ್ಷನ್ಸ್. ಇವಾಗ ಭಜನ್ ಅವರು ಏನು ಮಾಡ್ತೀರಾ, ನಾನು ಬೆಳಿಗ್ಗೆ ಎದ್ದು ಬ್ರಷ್ ಮಾಡ್ತೀನಿ, ವಾಶ್ರೂಮ್ ಹೋಗ್ತೀನಿ, ಅದಾದಮೇಲೆ ಏನು ಮಾಡ್ತೀರಾ, ನಾನು 1 cup ಆಫ್ ಹಾಟ್ ವಾಟರ್ ಕುಡಿತೀನಿ. ಸೊ ಈಚ್ ಇಂಡಿವಿಜುವಲ್ ಅದು ಚೇಂಜ್ ಆಗುತ್ತೆ. ಇವಾಗ ನೀವು ಹಾಟ್ ವಾಟರ್ ಕುಡಿತೀರಾ, ಸೈಫ್ ಅಲಿ ಖಾನ್ ಬೆಳಿಗ್ಗೆ ಎದ್ದ ತಕ್ಷಣ ಹಿ ಡ್ರಿಂಕ್ಸ್ ಆರೆಂಜ್ ಜ್ಯೂಸ್ ಎವ್ರಿ ಡೇ ಮಾರ್ನಿಂಗ್ ಒಂದು ಹೆಲ್ತ್ಗೆ. ನಾನು ಐ ಡ್ರಿಂಕ್ ಬ್ಲ್ಯಾಕ್ ಕಾಫಿ ವಿತ್ ಜಾಗ್ರಿ. ಅದಿಲ್ಲ ಅಂತಂದರೆ ಬೆಳಿಗ್ಗೆ ಸ್ಟಾರ್ಟ್ ಆಗ. ಸೊ ಈಚ್ ಒನ್ ಹ್ಯಾಸ್ ದೇರ್. ಬಟ್ ಎದ್ದ ಮೇಲೆ ಆ ಬಿಸಿ ಅನ್ನೋದನ್ನು ಕುಡಿತಾರ, ಆ್ಯಂಡ್ ಬಿಸಿ ಕುಡಿತಾರೆ ಅಂತಂದರೆ ವೈ ಡು ದೇ ಡ್ರಿಂಕ್ ದಟ್ ಹಾಟ್ ವಾಟರ್? ಸೊ ಎವ್ರಿಥಿಂಗ್ ಇಸ್ ಗಾಟ್ ದಟ್ ಓನ್ ಡೀಟೇಲಿಂಗ್ ಇನ್ ಇಟ್ ಸೆಲ್ಫ್. ಸೊ ಲೈಕ್ ವೈಸ್ ಫುಡ್ ಅಂತ ಬಂದಾಗ ಡೆಫಿನೆಟ್ಲಿ ಸ್ಟೋರೇಜ್ ಫುಡ್, ಪ್ರೊಸೆಸ್ಡ್ ಫುಡ್ಗೆ there is a huge difference when you say natural food. yeah so a natural when you say vegan anta ಹೇಳಿದಾಗ there is a very specifications ki a non vegetarian will think ki veg ಅಲ್ಲಿ ಏನಿರುತ್ತೆ, ಒಂದು ಪನ್ನೀರು, ಒಂದು ಗೋಬಿ, ಒಂದು ಪೀಸ್ ಮಟರ್ ಬಿಟ್ರೆ ದಾಲ್ ಮಖನಿ ಬಿಟ್ರೆ ಮುಗೀತು ವೆಜ್. ಬಟ್ ಆ ವೆಜ್ಜಲ್ಲಿರೋ ಜೈನ್ನ ಕೇಳಿದ್ರೆ ಹಿ ವಿಲ್ ಸೇ ನಿಮ್ಮ ನಾನ್ ವೆಜ್ ಲೆವೆಲಲ್ಲಿ ಏನಿದೆ, ಒಂದು ಚಿಕನು, ಒಂದು ಮಟನು, ಒಂದು ಫಿಶ್, ಒಂದು ಎಗ್ಗು, ಮುಗೀತು. ಅದ್ರಲ್ಲಿ ವೆರೈಟಿ, ನಾವು ಇರೋದ್ರಲ್ಲೇ ವೆರೈಟೀಸ್ ಮಾಡ್ತೀವಿ ಅಂತ. ಸೊ ವೆನ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾವು ಯಾವಾಗ ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡಲ್ಲ ಆ ಒಂದು ಜರ್ನಿನ, ಅದು ಇನಿಷಿಯೇಟಿವಲ್ಲೇ ಇರೋದು. ನಾ ಇನಿಷಿಯೇಟಿವ್ ತಗೊಂಡಾಗಲೇ ಇರೋಂಥ. ಸೊ ಯು ಶುಡ್ ಟೇಕ್ ದಟ್ ಇನಿಷಿಯೇಟಿವ್, ಪ್ಲಂಜ್ ಇನ್, ಆ್ಯಂಡ್ ದೆನ್ ಯು ಶುಡ್ ಸಿ ದ ಡಿಫ್ರೆನ್ಸ್. yeah super all right nice ತುಂಬ ಪವರ್ಫುಲ್ ಆಗಿತ್ತು. ಆ್ಯಂಡ್ ಐ ಅಂಡರ್ಸ್ಟುಡ್ ದಟ್ ವೈ ADHD ನನ್ನ ಮಗಂದು ಐ ವುಡ್ ಸೇ ಇಟ್ ಈಸ್ ಎಟ್ ADHD ಪ್ರೋ ಲೆವೆಲ್. ಆ ಪ್ರೋ ಲೆವೆಲ್ನೇ ನಾನು ತಿರುಗಿಸ್ಬಿಟ್ಟು ನೇಚರಿಗೆ ಕನೆಕ್ಟ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ಈಸ್ ಡ್ರೈನಿಂಗ್ ಔಟ್ ಆ್ಯಂಡ್ ಈಸ್ ಲೈಕ್ ಎಂಜಾಯಿಂಗ್. ಇಲ್ಲ ಆ್ಯಕ್ಚುಲಿ ನಾನು ಇವಾಗ ನೋಡ್ದಂಗೆ ಭಜನ್ ಇವಾಗ ಒಂದಂತೂ ನಿಜ ಕಿ ನಿಮ್ಮ ಮುಖಾಂತರ ನಾನು ಕೇಳಿರೋದು ದಟ್ ಹೀ ಈಸ್ ಡೂಯಿಂಗ್ ಹಿಸ್ ಹೋಮ್ ಸ್ಕೂಲಿಂಗ್ ಅಂತ ಹೇಳಿ. ಇವಾಗ ಯು ಆರ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್. ಇವಾಗ ಮಕ್ಕಳನ್ನ ಹೇಗೆ ತಿದ್ದಬೇಕು ಅನ್ನೋದನ್ನ ಒಂದು ಪ್ರಶ್ನೆ ನೀವು ನನಗೆ ಕೇಳಿದ್ರಿ, ಅದನ್ನು ನಾನು ಉಲ್ಟಾ ಹೇಳಬಲ್ಲೆ, ನೀವು ಆಲ್ರೆಡಿ ತಿದ್ದುತ್ತಾ ಇದ್ದೀರಾ. ಹೌದು. ಸೊ ಯು ಹ್ಯಾವ್ ಆಲ್ರೆಡಿ ಜಂಪ್ಡ್ ಇನ್ ಟು ದ ವಾಟರ್. ನೌ ಯು ಗಾಟ್ ಟು ಡೂ ಇಸ್ ಟು ಸ್ವಿಮ್.
ಸೊ ವೆನ್ ಯು ನೋ ಟು ಸ್ವಿಮ್ ಯು ವಿಲ್ ನೋ ನಾನು ಆಯಾಸ ಆಗದಿರಂಗೆ ಹೆಂಗೆ ಜಾಸ್ತಿ ಸ್ವಿಮ್ ಮಾಡಲಿ ಅಂತಲೇ ನೋಡ್ತೀರ. ರೈಟ್. ಸೊ ಇನ್ ದ ಪ್ರೋಸೆಸ್ ಇವಾಗ ನಾನು ಮಗನ ನೋಡ್ತಾನೆ ಇದ್ದೆ, ಈಸ್ ವಾಕಿಂಗ್ ಬೇರ್ ಫುಟ್. ಇವಾಗ ಎಷ್ಟು ಜನ ಮಕ್ಕಳು, ನಿಮ್ಮ ಮಗ ಸೈಕಲ್ ಇಡೀ ನಿಮ್ಮ ಅರೆನಾನ ಫುಲ್ ಸೈಕಲ್ ಹೊಡಿತಾ ಇದ್ದಾನೆ ವಿತೌಟ್ ಸ್ಲಿಪ್. ಎಷ್ಟು ಜನ ಮಕ್ಕಳು ಆ ಸೆನ್ಸರಿ ಥೆರಪಿ ಇರ್ಬೋದು. ಅವನಿಗೆ ಮಮ್ಮ ಪಾಪ ದ ಹ್ಯಾಲ್ ಫುಟ್ ಇಸ್ ಪೇನಿಂಗ್ ಅಂತಾರೆ, ಗಿವ್ ಮಿ ಸ್ಲಿಪ್ಪರ್ಸ್ ಅಂತಾರೆ. ಸೊ ಅಡ್ಯಾಪ್ಟಬಿಲಿಟಿ ಆಯ್ತಲ್ಲಿ. ಹೌದು ಹೌದು ಹೌದು. There is a compensation factor as shoes which has been adapted there. That means he is not able to coping up with the nature. ಬೇಸಿಕಲಿ ನಮ್ಗೆಲ್ಲ ಸೈಕಲ್ ಓಡಿಸುವಾಗ ನಮ್ಗೆ ಸೈಕಲ್ ಇರಲಿಲ್ಲ, ಅದು ಚಿಕ್ಕದಂತೂ ಇರಲಿಲ್ಲ, ಆ ದೊಡ್ಡ ಬಾರದಿರ್ತಾ ಇತ್ತು, ನಾವು ಕಾಲು ಹಾಕೊಂಡು ಹೊಡಿತಾ ಇದ್ವಿ. ಸೊ ದೇರ್ ಆರ್ ಹ್ಯೂಜ್ ಡಿಫ್ರೆನ್ಸಸ್. ಈ ಸಿಕ್ಕದೆ ಇರೋದಕ್ಕೂ ಸಿಕ್ಕಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ಸಿಕ್ಕಿರೋದನ್ನ ಯೂಸ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬಟ್ ದ ಜನರೇಷನ್ ಇಸ್ ಅಗೇನ್ ಗೋಯಿಂಗ್ ಬ್ಯಾಕ್. ಈಗ ರಿಯಲೈಸೇಷನ್ ಆಗ್ತಾ ಇದೆ. ಆ್ಯಂಡ್ ಯು ಆರ್ ಒನ್ ಆಫ್ ದ ಕ್ರಿಯೇಟಿಂಗ್ ಎಕ್ಸಾಂಪಲ್ಸ್ ಅಂತ ಹೇಳೋದಕ್ಕೆ ಬಯಸ್ತೇನೆ ಈ ಪ್ಲ್ಯಾಟ್ಫಾರ್ಮಲ್ಲಿ. ಬಿಕಾಸ್ ಇಟ್ಸ್ ಆಲ್ವೇಸ್ ಸೆಡ್ ಆ್ಯಂಡ್ ಡನ್, ಯುನೋ, ವಾಟ್ ಯು ಸಿ ಯು ಶುಡ್ ಅಪ್ರಿಷಿಯೇಟ್. ಆ್ಯಂಡ್ ಐ ಡೂ appreciate from the bottom of my heart for the work what you're doing in terms of changing the whole retreat from a non-veg sector to a veg sector is not a boys game. So it's a man's game. And in man's game also ಬರ್ತಾ ಇರೋಂತಹ ಲಕ್ಷ್ಮಿನ ಫನಲ್ ಚಾನಲಲ್ಲಿ ಏನು ಅಷ್ಟೊಂದು ಬರ್ತಾ ಇತ್ತು ಅದನ್ನು ಸ್ಟಾಪ್ ಮಾಡಿ ಯು ಹ್ಯಾಡ್ ದಟ್ ಸ್ಟೆಲ್ತ್ ಟು ವೆಯ್ಟ್ ಫಾರ್ 3 to 4 months, ಶೆಫನ್ನು ಚೇಂಜ್ ಮಾಡೋದು, ಮೆನು ಚೇಂಜ್ ಮಾಡೋದು, ಬಂದವ್ರನ್ನ ಸ್ಯಾಟಿಸ್ಫೈ. ಇಟ್ ಈಸ್ ನಾಟ್ ಈಸಿ. ಆ್ಯಂಡ್ ಬಿಕಾಸ್ ಯು ಹ್ಯಾವ್ ಬೀನ್ ಇನ್ ದಿಸ್ ಇಂಡಸ್ಟ್ರಿ, ಯು ಹ್ಯಾವ್ ನರ್ಚರ್ಡ್ ಸೊ ಮೆನಿ ಥಿಂಗ್ಸ್, ಯು ಹ್ಯಾವ್ ಗಾಟ್ ದಟ್ ಕ್ಲೈಂಟೇಜ್ ಇನ್ ದ niche that might have able to convert you into the factors. But hats off to you for what you're doing. Yes. And Naturepreneur is also one of the concepts which is nice anta anistu nange, and it is worth involving and getting hands with you, joining hands with you. Amazing. Thank you so much, Devarna. And getting these words from a psychologist who have been working with a lot of kids in Devdan from last so many years, and they have been studying the kids from ಎವ್ರಿ ಆಸ್ಪೆಕ್ಟ್ಸ್ ಆಫ್ ಲೈಫ್, ಸೈಕಾಲಜಿ, ಅವ್ರ ಪೇರೆಂಟ್ಸ್ಗೆ ಯಾವ ಥರ ಅಂತ. ಸೊ ಅವ್ರ ಬಾಯಲ್ಲಿ ಈ ಥರ ಒಂದು ಮಾತು ಕೇಳೋದಕ್ಕೆ ನನಗೂ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ವಿಯಾನ್ ಈಸ್ ಮೈ ಎಕ್ಸ್ಪೆರಿಮೆಂಟ್. ಎಸ್, ನೋ ಡೌಟ್ ಇನ್ ದ್ಯಾಟ್. ನಾನು ನನಗೆ ಸಿಕ್ಕಿರೋ ಚೈಲ್ಡ್ಹುಡ್ ಅಲ್ಲ, ನಮ್ಮ ಅಪ್ಪನಿಗೆ ಸಿಕ್ಕಿರೋ ಚೈಲ್ಡ್ಹುಡ್ ಅಲ್ಲ. ಐ ಆಮ್ ಗೋಯಿಂಗ್ ಟು ದ ನ್ಯಾಚುರಲ್ ಇನ್ಸ್ಟಿಂಕ್ಟ್. ಹೌದು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಹ್ಯೂಮನ್ ಇಂಟೆಲಿಜೆನ್ಸ್ ಇದೆ, ಇಂಟ್ಯೂಟಿವ್ ಇಂಟೆಲಿಜೆನ್ಸ್ ಇದೆ, ಇದೆಲ್ಲ ಇದೆ. ಬಟ್ ಅದೆಲ್ಲದಕ್ಕಿಂತ ಪವರು ನೇಚರ್ ಇಂಟೆಲಿಜೆನ್ಸ್ ಅಂತ ಇದೆ. ಸೊ ದಟ್ ಈಸ್ ವೇರ್ ಈಸ್ ಏಬಲ್ ಟು ಗಿವ್ ಮಿ ಐಡಿಯಾಸ್, ಈಸ್ ಏಬಲ್ ಟು ಗೈಡ್ ಮಿ. ಆ್ಯಂಡ್ ಎಸ್ಟರ್ಡೇ ಐ ವಾಸ್ ಸಿಕ್ ಆ್ಯಕ್ಚುಲಿ. ನಾನು ಸಿಕ್ಕಾದಾಗ ಈ ಕೇಮ್ ಆ್ಯಂಡ್ ಈ ಕಾಲ್ಡ್ ಮೀ ಆ್ಯಂಡ್ ಈ ಆಸ್ ಮಿ ವಾಟ್ ಹ್ಯಾಪನ್. ಐ ಟೋಲ್ಡ್ ನನಗೆ ಹುಷಾರಿಲ್ಲ, ನನಗೆ ಸ್ವಲ್ಪ ಮಲಗಬೇಕು ವಿಯಾನ್, ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು ಜ್ವರ ಬರೋದೆ. ಆ್ಯಂಡ್ ಈ ಕೇಮ್ ಟು ಮೀ ಆ್ಯಂಡ್ ಈ ಟೋಲ್ಡ್ ಭಜನ್ ಅಲ್ತಾ, ಆ್ಯಂಡ್ ಈ ಕೆಪ್ಟ್ ಹಿಸ್ ಹ್ಯಾಂಡ್ ಆನ್ ಮೀ ಆ್ಯಂಡ್ ಈ ಟೋಲ್ಡ್ ಭಜನ್ ಹಿನೇಲ್ exhale. He has noticed me healing others. So he told me, ನೀನು ಸ್ಟ್ರಾಂಗ್ ಉಳ್ಳಿಯಾ, ಯು ಆರ್ ಆಸಮ್, ಯು ಆರ್ ಅಮೇಝಿಂಗ್. ಈ ಫೀಲ್ ದ್ಯಾಟ್ ಅದು ಆಗಿ ವಿತಿನ್ 1 hour ಐ ವುಡ್ ಸೇ. ನನ್ನ ಟೀಮಿಗೆ ಹೇಳಿದೆ ತುಂಬ ಜ್ವರ ಇದೆ, ಐ ಆಮ್ ನಾಟ್ ಕಮಿಂಗ್ ಎನಿವೇರ್, ನನಗೆ ಫುಡ್ ತಂದು ಕೊಟ್ಟರು ರೂಮಿಗೆ. ಸೊ ವಿತಿನ್ 1 hour ಐ ವಾಸ್ ಕಂಪ್ಲೀಟ್ಲಿ ಹೀಲ್ಡ್. ಅಂದರೆ ಸೋಲ್ ಹೂ ಇಸ್ ಸೋ ಪ್ಯೂರ್, ನೇಚರು, ಈ ಬೇರ್ ಫುಟ್ಟು, ಅಷ್ಟು ಪ್ರಾಣಿ ಪಕ್ಷಿಗಳೊಟ್ಟಿಗಿದ್ದು, ಈ ಹ್ಯಾಸ್ ದಟ್ ಪವರ್ ಆ್ಯಂಡ್ ಈ ಹ್ಯಾಸ್, ಆ್ಯಂಡ್ ಎವ್ರಿ ಕಿಡ್ ಹ್ಯಾಸ್ ದಿಸ್ ಪವರ್. ಕರೆಕ್ಟ್. So this is the best example of your own version. Ki what you have thought alla, that is coming back. So ide ನೀವು ಕೇಳಿರೋ ಫಸ್ಟ್ ಪ್ರಶ್ನೆಗೆ ಇದೇ ಉತ್ತರ. The answer is in you. Yes. So it is a very powerful in fact. ಆದರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ you need a right source. And you should have that patience. Okay, I should give the best. ಇವಾಗ ಸಿಟೀಸ್ ಎಲ್ಲ ನೋಡಿದ್ರೆ ಐ ವಾಂಟ್ ಟು ಗಿವ್ ದ ಬೆಸ್ಟ್ ಲೈಫ್ ಟು ಮೈ ಕಿಡ್ ಅಂತ ಹೇಳಿ ಹೊರಟಿರೋಂಥವ್ರು 80% ಇದ್ದಾರೆ ಪೇರೆಂಟ್ಸ್. 80% ಮೈ ಕಿಡ್ಸ್ ಲೈಫ್ ಶುಡ್ ಬಿ ಗುಡ್. ಸೊ ಈ ಗುಡ್ ಅನ್ನೋ ಕಾನ್ಸೆಪ್ಟಲ್ಲಿ ಈ ನೇಚರ್ಪ್ರೆನ್ಯೂರಲ್ಲಿ ಏನು ಮಾಡ್ತಾ ಇದ್ದಾರೆ, ಆ ಮಕ್ಕಳಿಗೆ ಏನು ಬೇಸ್ ಲೆವೆಲ್ ಥಾಟ್ ಪ್ರೊಸೆಸ್ ಕೊಡ್ತಾ ಇದ್ದಾರೆ, ದ್ಯಾಟ್ ಕೌಂಟ್ಸ್ 80% ಅಂತ ಹೇಳೋದಕ್ಕೆ ಬಯಸ್ತೇನೆ ನಾನು. ಸೂಪರ್, ವೆರಿ ಪವರ್ಫುಲ್ ದೇವಯ್ಯಣ್ಣ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ ಕೇಸ್ ನಿಮಗೆ ಯಾರಿಗಾದರೂ ಇವರ ಒಂದು ಕನ್ಸಲ್ಟೇಷನ್ ಬೇಕು, ಇಲ್ಲ ಇವ್ರ ಕಡೆಯಿಂದ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಪ್ಲೀಸ್ ಡೋಂಟ್ ಹೆಸಿಟೇಟ್. ಬಿಕಾಸ್ ದೇವ್ದನ್ ಫೌಂಡೇಶನ್ ಅಂತ ಮೈಸೂರಲ್ಲಿದೆ. ಐ ವುಡ್ ರೆಕಮೆಂಡ್. ಐ ಹ್ಯಾವ್ ಸೀನ್, ಐ ಆಮ್ ಟೆಲ್ಲಿಂಗ್ ದಿಸ್ ಆನ್ ಕ್ಯಾಮರಾ, ನಮ್ಮ ಕೊಡಗಲ್ಲಿ ಎಷ್ಟೋ ಮಕ್ಕಳಿಗೆ ಬೇರೆ ಬೇರೆ ಥರ ಸಿಂಡ್ರೋಮ್ ಇದೆ, ರೂಮಲ್ಲಿ ಬೀಗ ಹಾಕ್ಬಿಟ್ಟು ಸಾಕ್ತಾ ಇದ್ದಾರೆ. ಐ ಹ್ಯಾವ್ ಸೀನ್ ದಟ್. ಆಯಿತಾ? ದಿಸ್ ಈಸ್ ದ ಟೈಮ್, ಕಮ್ ಮೀಟ್ ದೆಮ್ ಆ್ಯಂಡ್ ಲೆಟ್ ದೆಮ್ ನೋ ವಾಟ್ ಈಸ್ ದ ಚಾಲೆಂಜ್. ಆ್ಯಂಡ್ ನಾವಿರೋ ಅಷ್ಟು ವರ್ಷ ನಾವು ಈ ಥರ ಬೀಗ ಹಾಕ್ಬಿಟ್ಟು ಕೂಡಾಕ್ಬಿಟ್ಟು ನಾವು ಸಾಕೊಳ್ತೀವಿ, ನಮ್ದಾದ್ಮೇಲೆ ನೋ,
that kid is very powerful, just exposed to Devdan and they will do the magic and you can be tension free. ಹೌದು. ಮತ್ತು ಇನ್ನೊಂದೇನಂತಂದರೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಹೇಳೋಕ್ಕೆ ಬಯಸ್ತೀನಿ ಏನಂದರೆ, ನಮ್ಮ ಈ ದೇವದನ್ ಫೌಂಡೇಶನ್ ಅನ್ನೋದು 10 ವರ್ಷ ಆಗಿ ಸ್ಟಾರ್ಟ್ ಆಗಿರೋದ್ರಿಂದ ವಿ ಆರ್ ಸೀಯಿಂಗ್ ನಾವು ಒಂದು ಕೂಗಿ ಕಮ್ಯುನಿಟಿ ಆಗಿ ಬೇಸ್ಡ್ ಫ್ರಮ್ ಬೇಸಿಕಲಿ ಫ್ರಮ್ ಕೂಗಿ ಕಮ್ಯುನಿಟಿ ಇರೋದ್ರಿಂದ ನಾವು ಎಷ್ಟೋ ಕೂರ್ಗಿಸಲ್ಲಿ ಇಲ್ಲ ಕೊಡಗಿಂದ ಎಷ್ಟೋ ಸ್ಪೆಷಲ್ ಮಕ್ಕಳದ್ದು ಲೈಫ್ನ ಚೇಂಜ್ ಮಾಡಿ ಅಂತಹ ಪೇರೆಂಟ್ಸ್ ನಮ್ಮ ಹತ್ರ ತಲುಪಿದವ್ರಿಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟು, ಸತ್ಯ ನಾವು ಸ್ವಲ್ಪ ಮುಂಚೆ ಬಂದಿದ್ದಿದ್ರೆ ಅನ್ನೋ ಒಂದು ಫೀಲಿಂಗಲ್ಲಿ Exactly. ಎಷ್ಟೋ ಪೇರೆಂಟ್ಸು ಕೂರ್ಗಲ್ಲಿದ್ದಾರೆ. ಈಗ ಕೊಡಗಿಂದ ಮೈಸೂರಿಗೆ ರೀಚ್ ಆಗ್ತಾ ಇದ್ದಾರೆ. ಆ್ಯಂಡ್ ರೀಚ್ ಆದಮೇಲೆ ನಾನು ನಿಮ್ಗೆ ಹೇಳಿದ ಥರ ಅವರು ಇಳಿದಿದ್ದಾರೆ ನಮ್ಮ ಜೊತೆ ಅಂತಂದಮೇಲೆ ನಾವು ಅವ್ರಿಗೆ ಈಜೋದಕ್ಕೆ ತೋರಿಸ್ಕೊಡ್ತೀವಿ. Super. ಆ್ಯಂಡ್ ಇಟ್ ವಿಲ್ ಬಿ ಅ ವೆರಿ ವೆರಿ ಪೀಸ್ಫುಲ್ ಜರ್ನಿ. Yeah. ಸೊ ಆ ಒಂದು ಪ್ಲ್ಯಾಟ್ಫಾರ್ಮ್ ನಾವು ಕೊಡೋದಕ್ಕೆ ರೆಡಿ. ಡೆಫಿನೆಟ್ಲಿ ದಿಸ್ ಇಸ್ ಸೋ ಪವರ್ಫುಲ್ ಆ್ಯಂಡ್ ನಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂದರೆ ದೇ ವಿಲ್ ರೆಫರ್ ಅವರ್ ನೇಮ್ ಈ ಥರ ಭಜನ್ ಒಂದು ಯೂಟ್ಯೂಬ್ ಚಾನಲ್ ಅಂತ. ಸೊ ಐ ವುಡ್ ರಿಯಲಿ ವಾಂಟ್, ಬಿಕಾಸ್ ನನಗೆ ಒಂದೇ ಆಸೆ, ಬಿಕಾಸ್ ಆ ಪ್ರತಿಯೊಂದು ಮಗುನ ನಾವು ಕೂಡಾಕ್ಬಿಟ್ಟು ಎಲ್ಲಿ ಒಂದು ರೂಮಲ್ಲಿ ಬೆಳೆಸ್ತಾ ಇರ್ತೀವಿ, ಯಾವುದೋ ಒಂದು ಫಂಕ್ಷನಿಗೆ ಕರ್ಕೊಂಡು ಹೋಗಲ್ಲ, ಯಾಕಂದರೆ ಸೊಸೈಟಿ ನೋಡಿಬಿಡ್ತಾರೆ ಹಾಗೆ ಹೇಗೆ ಅಂತ. ಐ ವುಡ್ ಸೇ ಆ ಥರ ಮಕ್ಕಳು ಒಳಗಡೆ ಒಂದು ಸೋಲ್ ಇದೆ, ಬಾಡಿಗೆ ಮೇ ಬಿ ಏನೋ ಒಂದು ಚಾಲೆಂಜಸ್ ಇರ್ಬೋದು, ದೇ ಮೈಟ್ ಹ್ಯಾವ್ ಸಮ್ ಮೆಂಟಲಿ ಸಮ್ ಇದು, ಬಟ್ ದೇ ಆರ್ ದ ಪ್ಯೂರೆಸ್ಟ್ ಸೋಲ್ ಹೂ ಈಸ್ ಲಿವಿಂಗ್. ಅವರಿಗೆ ಒಂದು ನಾವು ಅವ್ರನ್ನ ಕಂಪ್ರೆಸ್ ಮಾಡಿ ಮನೇಲಿ ಹಾಕೋದಕ್ಕಿಂತ ಪ್ಲೀಸ್ ಎಕ್ಸ್ಪೋಸ್ ದೆಮ್ ಟು ದೇವದನ್ ಫೌಂಡೇಶನ್. ಆ್ಯಂಡ್ ಐ ಕ್ಯಾನ್ ಗ್ಯಾರಂಟಿ ಯು, ಬಿಕಾಸ್ ನಾನು ಅಲ್ಲಿ ಹೋಗಿ ಮಕ್ಕಳನ್ನ ಮಾತಾಡಿಸಿ ನನಗೆ ಅರ್ಥ ಆಯಿತು ಅವರು ಏನು ಮಾಡಿಕೊಟ್ಟಿದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. God bless you. I am sure you had done a lot of business, so ಬೇರೆ ಪ್ರೊಫೆಷನ್ಗೆಲ್ಲ ಹೋಗಿ now you are in doing God's work. Yes. God bless you ಅಣ್ಣ. ಥ್ಯಾಂಕ್ ಯು. ಆ್ಯಂಡ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಹೋಗೋದಕ್ಕಿಂತ ಮುಂಚೆ ಸಿಟಿಯಲ್ಲಿ ಇರೋರಿಗೆ ಒಂದೇ ಒಂದು ಲೈನ್ ಹೇಳ್ಬಿಡಿ. ಲೈಕ್ ಇಫ್ ದೇ ಫೀಲ್ ದಟ್ ನಾವು ಫೈನ್, ನಾವು ಒಂದು ಟೌನಲ್ಲಿದ್ದೀವಿ, ಸಿಟಿಯಲ್ಲಿದ್ದೀವಿ, ನಮ್ಮ ಮಕ್ಕಳಿಗೆಲ್ಲ ನಾವು ಒಂದು ಸ್ಟ್ಯಾಂಡರ್ಡೈಸ್ಡ್ ಎಲ್ಲ ಕೊಡ್ತಾ ಇದ್ದೀವಿ, ಬಟ್ ಅವರಿಗೆ ಏನು ಮಿಸ್ಸಿಂಗ್ ಇದೆ ಅದನ್ನ ಏನು ಮಾಡಬೇಕು ಒಂದೇ ಒಂದು ಲೈನಲ್ಲಿ ಹೇಳ್ಬಿಡಿ. ಒಂದೇ ಲೈನು, ನೋ ಫಾರ್ಮರ್ ನೋ ಫುಡ್. ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿದೆ, ಆ ಕಾನ್ಸೆಪ್ಟ್ ಮಕ್ಳಿಗೆ ಗೊತ್ತಿರಬೇಕು. ಯಾಕೆಂತಂದ್ರೆ ರೈಸ್ ಎಲ್ಲಿಂದ ಬರುತ್ತೆ ಅಂತಂದ್ರೆ ಇಟ್ ಕಮ್ಸ್ ಫ್ರಮ್ ಅ ಗನಿ ಬ್ಯಾಗ್ ಫ್ರಮ್ ಅ ಶಾಪ್ ಅನ್ನೋದಕ್ಕಿಂತ ನೋ ಇಟ್ ಕಮ್ಸ್ ಫ್ರಮ್ ಅ ಪ್ಯಾಡಿ ಫೀಲ್ಡ್ ವಿಚ್ ಇಸ್ ಆಕ್ಚುಲಿ ಡನ್ ಬೈ ಎ ಫಾರ್ಮರ್ ಅನ್ನೋದು ಆ ಮಗು ಗೊತ್ತಾದ್ರೆ, ಅವ್ರು ಊಟ ಮಾಡ್ತಾ ಇರೋಂಥ ರೈಸ್ ಎಲ್ಲಿಂದ ಬರ್ತಾ ಇರೋದು ಅನ್ನೋ ಬೇಸ್ ಗೊತ್ತಾದ್ರೆ, that is the utmost gift what you can give it to a child, rather than giving him a crore of a bank balance. And later on stages he understands ki ಭತ್ತ ಬರ್ತಾ ಇರೋದೇ ಗದ್ದೆಯಿಂದ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲಿಂದನೋ ತಿಳ್ಕೊಳ್ಳೋ ಬದಲು ಆ ಒಂದು ಕಾನ್ಸೆಪ್ಟ್ಸ್ನ ಏನು ನೇಚರ್ಗೆ ರಿಲೇಟೆಡ್ ಆಗಿ 5 ಎಸೆನ್ಸ್ ಇದೆ, ಅದನ್ನು ರೂಟೆಡ್ ನೇಚರ್ ಪ್ರೂನೆಸ್ ಅನ್ನೋಂಥ ಪ್ಲೇಸ್ ಇದೆ, ಆ್ಯಂಡ್ ಎವರ್ಗ್ರೀನ್ ಕೌಂಟಿ ಅನ್ನೋಂಥ ಜಾಗ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಆ್ಯಂಡ್ ಯು ಕ್ಯಾನ್ ಕಮ್, ಯು ಕ್ಯಾನ್ ಹ್ಯಾವ್ ದಟ್ base plinth level where you also can enjoy and give that particular enjoyed moment remembrance for the future generations to come. Yes, thank you. Yeah. Felt worth it for making it a retreat. Yeah. Thank you, Anna. Thank you so much. Bye-bye. Thank you. Bye.